ನಮಸ್ತೆ ಎಲ್ರಿಗೂ. ದ್ರೋಹಕ್ಕೂ ನಂಬಿಕೆ ದ್ರೋಹಕ್ಕೂ ವ್ಯತ್ಯಾಸ ಏನು ಅಂತೇಳಿದರೆ, ದ್ರೋಹನ ಹೊರಗಿನವರು, ಅದೇ ಮೋಸನ ಹೊರಗಿನವ್ರು ಮಾಡ್ತಾರೆ, ನಂಬಿಕೆ ದ್ರೋಹನ ನಾವು ಕಣ್ಮುಚ್ಕೊಂಡು ನಂಬ್ತೀವಲ್ಲ ಅವರೇ ಮಾಡ್ತಾರೆ. ಒಂದು ನಿನ್ನೆ ನನ್ನ ಪಕ್ಕದಲ್ಲಿ ಒಂದು ಲೇಡಿ ಕೂತ್ಕೊಂಡಿತ್ತು ಬಸ್ಸಲ್ಲಿ. ಯಾರೋ ಒಂದು ಗಂಡಸ ಜೊತೆಯಲ್ಲಿ ಮಾತಾಡ್ತಿತ್ತು, ಅವ್ರ ಜೊತೆ ಏನೋ ಸಂಬಂಧ ಇರ್ಬೋದು ಅಂದ್ಕೊಳ್ತೀನಿ ಬಹುಶಃ. ಆ ಗಂಡಸು ಈ ಲೇಡಿನ ಬನ್ನಿ ನನ್ನ ಜೊತೆನಲ್ಲಿ ಅವ್ರನ್ನೆಲ್ಲ ಬಿಟ್ಟು ಅಂತ ಏನೋ ಹೇಳ್ತಾ ಇದ್ದಾರೆ. ಈ ಲೇಡಿ ಹೇಳ್ತಾ ಇದೆ, ಇಲ್ಲ ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಓಡಿ ಹೋದವ್ರದ್ದೆಲ್ಲ ಪರಿಸ್ಥಿತಿ ನಾನು ನೋಡಿದ್ದೀನಿ. ನಾಳೆ ದಿನ ನನಗೂ ಅಂಥ ಪರಿಸ್ಥಿತಿ ಬರಬಾರ್ದಲ್ಲ. ಆಮೇಲೆ ನೋಡಿದ್ದೀನಿ ಕೂಡ, ಮತ್ತು ಕಿವಿಯಾರ ಕೇಳಿದ್ದೀನಿ ಕೂಡ. ಆ ಥರ ಎಲ್ಲ ಓಡಿ ಹೋದವ್ರದ್ದೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಆಮೇಲೆ ಕಷ್ಟಕ್ಕೆ ನಾವು ಗುರಿಯಾಗ್ಬಿಡ್ತೀವಿ ಅಂತ. ಆಮೇಲೆ ಈಗ ಹೆಂಗಿದೀವೋ ನಾವು ಹಾಗೆ ಇರೋಣ, ಹೆಂಗೆ ಅವ್ರಿಗೆ ಕಾಣೋದಂಗೆ ಹೆಂಗೆ ನಾವು ಒಬ್ರಿಗೊಬ್ರು ಮೀಟ್ ಆಗ್ತೀವೋ ಹಾಗೆ ಇರೋಣ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು, ಜೀವನ ಪರ್ಯಂತ ಯಾಕೆ ನಂಬಿರುವಂಥ ಮನೆಯಲ್ಲಿ ಒಬ್ಬ ಭಾಳ ಸಂಗಾತಿಗೆ ಮೋಸ ಮಾಡ್ಕೊಂಡು ಯಾಕೆ ಜೀವನ ಮಾಡಬೇಕು? ಅಷ್ಟು ಆಸೆ ಇದ್ದರೆ ಬೇರೆ ಒಂದು ಗಂಡಸ ಜೊತೆಯಲ್ಲಿ ಆ ಕದ್ದು ಮುಚ್ಚಿ ಮಾತಾಡೋದ್ರ ಬದಲು ಆ ಗಂಡನಿಗೆ ಒಂದು ನ್ಯಾಯ ಅಂತ ಒದಗಿಸ್ಬೇಕಾದ್ರೆ, ತನಗಿಷ್ಟ ಇಲ್ಲ ಆ ಗಂಡಸನ್ನ ಅಂತ ಹೇಳಿದರೆ ಹೇಳ್ಬಿಡ್ಬೇಕು ನೇರವಾಗಿ, ನಾನು ಬೇರೊಬ್ಬನ ಜೊತೆನಲ್ಲಿ ಅಫೇರ್ ಇಟ್ಕೊಂಡಿದ್ದೀನಿ, ನಿನ್ನ ಜೊತೆ ನನಗಿರೋಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೆಂಗಸಾದ್ರೂ ಹೋಗ್ಬಿಡ್ಬೇಕು. ಜೀವನ ಲೈಫ್ ಲಾಂಗು ಆ ಗಂಡಸನ್ನ ಮೋಸ ಮಾಡ್ಕೊಂಡು ಯಾಕಿರಬೇಕು? ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಗಂಡಸ್ರೇನು ಗಂಡಸರು ಸಾಚಗಳಲ್ಲ. ಅವನು ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ಹೆಂಗಸ ಜೊತೆನಲ್ಲಿ ಬರೋದಂತೆ, ಈ ಹೆಂಗಸು ಗಂಡ ಮಕ್ಕಳನ್ನ ಬಿಟ್ಟು ಅವನ ಜೊತೆ ಹೋಗೋದಂತೆ. ಎಲ್ಲೇ ಹೋದರೂ ಏನೇ ಮಾಡಿದ್ರು ಒಂದಲ್ಲ ಒಂದು ದಿನ ನಿಮ್ಮ ಮುಖವಾಡಗಳನ್ನು ನೀವೇ ಎದುರು ಬದ್ರು ನಿಂತ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಬರುತ್ತೆ. ಒಂದು ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ನಾನು ಎಲ್ರಿಗೂ ಹೇಳೋದಿಲ್ಲ, ನಿಯತ್ತಾಗಿರುವಂಥ ಹೆಣ್ಣು ಮಕ್ಕಳಿಗೆ ನಿಯತ್ತಾಗಿರುವಂಥ ಗಂಡ ಸಿಕ್ಕೋದಿಲ್ಲ. ನಿಯತ್ತಾಗಿ ಇರುವಂಥ ಗಂಡು ಮಕ್ಕಳಿಗೆ ನಿಯತ್ತಾಗಿರುವಂಥ ಹೆಂಗಸರುಗಳು ಸಿಕ್ಕೋದಿಲ್ಲ. ಒಂದು ಅದರಲ್ಲೂ ತುಂಬ ದೇವರಲ್ಲೂ ಕೂಡ ಮೋಸ ಇದೆ ಅಂತ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ನೀವು ಖುಷಿಯಾಗಿರಬೇಕು ಅಂದ್ಕೊಂಡ್ರೆ ಸಾಯೋವರೆಗೂ ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ, ಅವ್ರಿಗೆ ಮೋಸ ಮಾಡ್ಕೊಂಡು ಬದುಕಬೇಡಿ. ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಮಾಡ್ಕೊಳ್ಳಿ. ಅದು ಇವತ್ತಲ್ಲ ನಾಳೆ ದಿನ ದೇವರು ಅದಕ್ಕೆ ತಕ್ಕ ಪಾಠವನ್ನು ಕಲಿಸಿಕೊಟ್ಟೇ ಕೊಡ್ತಾರೆ. ಸ್ವಲ್ಪ ಮಾನವೀಯತೆ ಇರಲಿ, ಮತ್ತು ಸಂಬಂಧಗಳಿಗೆ ಬೆಲೆ ಕೊಡಿ. ಮನೆಯಲ್ಲಿ ನಿಮ್ಮನ್ನೇ ನಂಬಿರ್ತಾರಲ್ಲ, ನೀವಿಷ್ಟು ಬೇಡದೇ ಇರೋ ಕೆಲಸ ಮಾಡ್ತಿದ್ದೀರಂತ ಗೊತ್ತಿದ್ದೋ ಗೊತ್ತಿಲ್ಲದೇನೂ ಪಾಪ ನಿಮ್ಮ ಜೊತೆನಲ್ಲಿ ಚೆನ್ನಾಗಿರ್ತಾರಲ್ಲ, ಅವ್ರಿಗೆ ನೀವು ಅನ್ಯಾಯ ಮಾಡ್ತಿರಲ್ಲ, ಅದಕ್ಕೆ ಅವ್ರ ಕಡೆಯಿಂದ ಏನು ಶಿಕ್ಷೆ ಸಿಗೋದಿಲ್ಲ. ದೇವ್ರ ಕಡೆ ಅಂತ ನಿಮಗಂತೂ ಪಕ್ಕ ಕರ್ಮ ಸಿಕ್ಕೇ ಸಿಗುತ್ತೆ. ಇದು ಮಾತ್ರ ನಾನು ಹೇಳ್ತೀನಿ.